ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟೆಕ್ ಬೈ ಕೆ ವೈ. ಏನಪ್ಪ ಅಂತೇಳಿದ್ರೆ ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡಬೇಕಾ? ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ ನಾವು ಫಸ್ಟು ಏನು ಮಾಡಬೇಕು, ಯಾವ ರೂಲ್ಸ್ನ ಫಾಲೋ ಮಾಡ್ಕೊಂಬರಬೇಕು, ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ಟು ಯಾವ ಥರ ಫಾಲೋ ಮಾಡಬೇಕು, ನಾವು ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅಂತ ಈ ಟಾಪಿಕಲ್ಲಿ ಮಾತಾಡೋಣ. ಓಕೆನಾ? ಫಸ್ಟ್ ಆಫ್ ಆಲು ನೀವು ಯಾರೆಲ್ಲ ಯೂಟ್ಯೂಬ್ಗೆ ಬರ್ತಾರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಏನೇ ಪ್ರಾಬ್ಲಮ್ ಅವ್ರಿಗೆ ಬಿಟ್ಬಿಟ್ಟು ಬರಬೇಡಿ ವಾಪಸ್. ಎಷ್ಟೇ ವಿಡಿಯೋ ಹಾಕಿದ್ರು ವ್ಯೂಸ್ ಬರ್ತಾಯಿಲ್ಲ ಅಂತ, ಎಷ್ಟೇ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತ ಒಂದೇ ಸತಿಗೆ ಕ್ವಿಟ್ ಮಾಡಬೇಡಿ ಯೂಟ್ಯೂಬ್ನ. ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಬನ್ನಿ. ಓಕೆನಾ? ಫಸ್ಟು ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಓಕೆ. ಇಲ್ಲಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ್ದಾದ್ರು ಸರ್ಟಿಫಿಕೇಟ್ ಕೊಡಬೇಕಾ, ಯಾವ್ದಾದ್ರು ಮಾರ್ಕ್ಸ್ ಕಾರ್ಡ್ ಕೊಡಬೇಕಾ, ಟಿ ಸಿ ಕೊಡಬೇಕಾ, ಇಲ್ಲಾಂದರೆ ಯಾವ್ದಾರು ಕೊಡಬೇಕಂತ ಸುಮಾರು ಜನಕ್ಕೆ ಇರುತ್ತೆ. ಬಟ್ ಒಂದು ಅಂದರೆ ಯೂಟ್ಯೂಬ್ ಕೇಳ್ತಾಯಿಲ್ಲ, 1ನೇ ಕ್ಲಾಸ್ ನೀನು ಓದಿದೆಯೋ, 1ನೇ ಕ್ಲಾಸ್ ನೀವು ಓದಿಲ್ವೋ, ಡಿಗ್ರಿ ಕಂಪ್ಲೀಟ್ ಮಾಡಿಯೋ, ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ, ಯಾವುದು ಕೇಳ್ತಾಯಿಲ್ಲ. ನಿಮ್ಮ ನಿಮಗೆ ಕ್ರಿಯೇಟಿವಿಟಿ ಇದೆಯಾ, ಇನ್ನೇನಾದ್ರು ಮಾಡಬೇಕಂತ ಇದೆಯಾ ಯೂಟ್ಯೂಬಲ್ಲಿ, ನೀನು ಯಾವುದೇ ಕ್ಯಾಟಗರಿ ತಗೋ, ಕುಕ್ಕಿಂಗು, ಗೇಮಿಂಗು, ಆಮೇಲೆ ಯಾವ ಟೆಕ್ಕು, ಆಮೇಲೆ ಟ್ರಾವೆಲಿಂಗ್ ವ್ಲಾಗ್ಸು, ಮೋಟೋ ವ್ಲಾಗ್ಸು, ಯಾವ್ದಾದ್ರು ಮಾಡ್ಕೊ, ನಿನ್ನ ಇಷ್ಟ. ಬಟ್ ಜನಗಳಿಗೆ ಇಷ್ಟ ಆಗಬೇಕು, ಆ ರೀತಿ ಮಾಡು ಅಂತ ಕೇಳುತ್ತೆ ಯೂಟ್ಯೂಬು. ಒಂದು ಮೇಯ್ನು ಫಸ್ಟ್ ಎಜುಕೇಷನ್ ಕೇಳಲ್ಲ. ಓಕೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಮೇಯ್ನ್ ಬೇಕಾಗಿರೋದು ಚಾನಲ್, ಒಂದು ಇಮೇಲ್ ಐ ಡಿ, ನೆಕ್ಸ್ಟ್ ಯೂಟ್ಯೂಬ್ ಒಂದು ಚಾನಲ್ ಬೇಕಾಗುತ್ತೆ. ಚಾನಲ್ಗೆ ಯಾವುದೇ ಥರ ಪೇ ಮಾಡಬೇಕನ್ನೋ ಥರ ಯಾವುದೂ ಇರೋಲ್ಲ. ಯಾವುದೇ ಥರ ಅಂದರೆ ಅಮೌಂಟ್ ಕೊಟ್ಬಿಟ್ಟು ಜಾಯ್ನ್ ಆಗಬೇಕು ಆ ಥರ ಯಾವುದೂ ಇರೋಲ್ಲ. ಫ್ರೀಯಾಗಿ ನಿಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡ್ಕೊಬೋದು. ಓಕೆನಾ? ಥರ್ಡ್ ಥಿಂಗ್ ಬಂದ್ಬಿಟ್ಟು ಯೂಟ್ಯೂಬರ್ ರೂಲ್ಸ್ ಏನು ಇರುತ್ತೆ ಅಂತ, ಕಮ್ಯುನಿಟಿ ಗೈಡ್ಲೈನ್ಸ್ ಯಾವುದಿರುತ್ತೆ ಅಂತ ಹೇಳಿದ್ರೆ, ಬೇರೆಯವ್ರ ಮ್ಯೂಸಿಕ್ ಯೂಸ್ ಮಾಡಬಾರ್ದು. ಅದು ಬಂದಿದೆ, ಬೇರೆ ಮ್ಯೂಸಿಕ್ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹೇಳಿದ್ದೀನಿ ಕೂಡ, ಬೇರೆ ಮ್ಯೂಸಿಕ್ ಯೂಸ್ ಮಾಡಬಾರ್ದು, ಬೇರೆ ವೀಡಿಯೋಸ್ನ ಯೂಸ್ ಮಾಡಬಾರ್ದು, ಮತ್ತು ಪೇಯ್ಡ್ ಆ್ಯಪ್ಸ್ನ ಯಾವ ಥರ ಡೌನ್ಲೋಡ್ ಮಾಡಬಾರ್ದು ಅಂತ ತೋರಿಸ್ಬಾರ್ದು, ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಿಂಸೆ ಮಾಡಬಾರ್ದು. ಬೇರೆ ವೀಡಿಯೋಸ್ನ ಕಾಪಿ ಮಾಡಿ ನಮ್ಮ ವೀಡಿಯೋಸ್ಗೆ ನಮ್ಮ ಚಾನಲಲ್ಲಿ ಹಾಕ್ಕೊಬಾರ್ದು. ಅದು ಇಷ್ಟು ಅವ್ರ ರೂಲ್ಸ್ ಇರುತ್ತೆ. ಓಕೆನಾ? ಅವ್ರ ರೂಲ್ಸ್ ಈ ರೇಂಜಿಗೆ ಇರುತ್ತೆ. ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಯಾವುದೇ ಥರ ಅವರಿಂದನೂ ನಮಗೆ ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಯಾವುದೇ ಥರ ತೊಂದರೆ ಇರೋಲ್ಲ. ಓಕೆನಾ? ನೆಕ್ಸ್ಟ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ನೋಡ್ಕೊಂಡಿದ್ದೀರಾ. ಬಟ್ ಅವ್ರದ್ದು ಇನ್ನೊಂದು ರೂಲ್ಸ್ ಇದೆ. ಏನಪ್ಪ ಅಂತೇಳಿದ್ರೆ, ನಿಮಗೆ ಆ್ಯಡ್ಸೆನ್ಸ್ ಬರಬೇಕಂತೇಳಿದ್ರೆ, ನಿಮಗೆ ರೆವಿನ್ಯೂ ಬರಬೇಕಂತೇಳಿದ್ರೆ ಅವ್ರದ್ದೊಂದು ಸ್ಟೆಪ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಅದು ಏನಪ್ಪ ಸ್ಟೆಪ್ ಅಂತ ಹೇಳಿದ್ರೆ, ಅವ್ರದ್ದು ಒಂದು ಸ್ಟೆಪ್ ಬಂದು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಹೌದು, ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಇಲ್ಲಿ ರೆಡ್ ಕಲರ್ ರೈಟಲ್ಲಿ ಕಾಣಿಸ್ತಾ ಇದೆ, ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನು ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿ ಅಲ್ಲ ಅಂತ ಒತ್ತಿ. ಸೊ ಅದೇ ಸಬ್ಸ್ಕ್ರೈಬರ್ಸ್ ಅಂತಾರೆ. ಸಬ್ಸ್ಕ್ರೈಬರ್ಸ್ ಅಂದರೆ ನಿಮ್ಮ ಫಾಲೋವರ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಅಂತಲೇ ಯಾವ ಥರ ಬೇಕಾದ್ರೂ ಕರಿಬೋದು. ಅವರು ನಿಮಗೆ 1000 ಜನ ಆಗಬೇಕು. ಮತ್ತು ನಿಮ್ಮ ವೀಡಿಯೋಸ್ನ ನೀವು 100 ಹಾಕಿದ್ರು, 5 ಹಾಕಿರೋ, 2 ಹಾಕಿದ್ರೋ ಗೊತ್ತಿಲ್ಲ, ಅದೆಲ್ಲ ಸೇರಿ ಒಂದು 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಹೌದು, 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ ನಿಮಗೆ ಒಂದು ಆ್ಯಡ್ಸೆನ್ಸಿಂದ ಒಂದು ಇದು ಬರುತ್ತೆ. ಆ್ಯಡ್ಸೆನ್ಸ್ ಒಂದು ಕವರ್ ಬರುತ್ತೆ. ಅದು ನೀವು ಕವರ್ ಬರುತ್ತೆ, ಒಂದು ಕೊರಿಯರ್ ಬರುತ್ತೆ. ಸೊ ಅಲ್ಲಿ ಆ್ಯಡ್ಸೆನ್ಸ್ ಲಿಂಕ್ ಮಾಡಬೇಕು. ಆಮೇಲೆ ಏನು ಪ್ರೊಸೀಜರ್ ಇರುತ್ತೆ, ಬ್ಯಾಂಕ್ ಅಕೌಂಟ್ ಲಿಂಕಿಂಗ್, ಏನೇನಿರುತ್ತೋ ಅದು ಲಿಂಕ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಮೇಲೆ, ನಾನು ಹೇಳ್ತಿರೋದು 1000 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ನಿಮ್ಮ ವೀಡಿಯೋಸ್ ಮೇಲೆ ರನ್ನಿಂಗ್ ಆಗುತ್ತೆ ಆ್ಯಡ್ಸ್. ನಿಮ್ಮ ಕ್ಯಾಟಗರಿ ತಕ್ಕಂಗೆ ಟೆಕ್ ವೀಡಿಯೋಸ್ ಮಾಡ್ತಾಯಿದ್ರೆ ಟೆಕ್ ಆ್ಯಡ್ಸ್ ರನ್ನಿಂಗ್ ಆಗುತ್ತೆ. ಲಾಗಿಂಗ್ ವೀಡಿಯೋಸ್ ಮಾಡ್ತಾರೆ, ಲಾಗಿಂಗ್ಸ್, ಟ್ರಾವೆಲಿಂಗ್, ಸ್ಕಿನ್, ಯಾವ್ದಾದ್ರು ಒಂದು ಸ್ಕಿನ್ ಕೇರ್ ಇರ್ಬೋದು, ಯಾವುದೋ ಒಂದು ಟ್ರಾವೆಲಿಂಗ್ ಮಾಡ್ತಾ ಏನಾಗುತ್ತೆ, ಸ್ಕಿನ್ ಔಟ್ ಆಗುತ್ತೆ, ಈ ಥರ ಆಗುತ್ತೆ. ಅದ್ರ ಮೇಲೆ ಬ್ಯೂಟಿದು ಆ್ಯಡ್ಸ್ ರನ್ನಿಂಗ್ ಆಗುತ್ತೆ. ಟೆಕ್ಸ್, ಗೇಮಿಂಗ್ದು ಆ್ಯಡ್ಸ್ ರನ್ ಆಗುತ್ತೆ. ಅದ್ರ ಮುಖಾಂತರ ನಿಮಗೆ ವೆರಿಫೈ ಮಾಡಿ 45% ಯೂಟ್ಯೂಬರ್ ತೊಗೋತಾರೆ, 55% ನಮಗೆ ಕೊಡ್ತಾರೆ ರೆವೆನ್ಯೂನ. ಹೌದು, ಆಮೇಲೆ ಅದು ಅಷ್ಟು ಡಿವೈಡ್ ಆಗಿ ಬರುತ್ತೆ. ಓಕೆನಾ? ಅದು ನೀವು ಏನು ಕಂಪ್ಲೀಟ್ ಆದರೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ, ಇವಾಗ ಅದೇ ಥರನೇ ನಿಮ್ಮದು 100K ಕಂಪ್ಲೀಟ್ ಆಯಿತು ಅಂದರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಆಮೇಲೆ 100K ಆದಮೇಲೆ 1M ಕಂಪ್ಲೀಟ್ ಆದಮೇಲೆ ಗೋಲ್ಡನ್ ಪ್ಲೇ ಬಟನ್ ಬರುತ್ತೆ. 10M ಕಂಪ್ಲೀಟ್ ಆದಮೇಲೆ ಡೈಮಂಡ್ ಪ್ಲೇ ಬಟನ್ ಬರುತ್ತೆ. ಸೊ ಇದು ಅಚೀವ್ಮೆಂಟ್ಗೆ ಅದೊಂಥರ ಪ್ರಶಸ್ತಿ ಒಂಥರ ಪ್ರೈಸ್ ಥರ ಕೊಡ್ತಾರೆ. ಹೌದು, ಈ ಥರ ಯೂಟ್ಯೂಬಲ್ಲಿ ಪ್ರೊಸೆಸ್ ಆಗುತ್ತೆ. ಈ ಥರ ಆಲ್ಗರಿದಮ್ ಇದೆ. ಫಸ್ಟು ನಾವು 1000 4000 ವಾಚ್ ಅವರ್ ಕಂಪ್ಲೀಟ್ ಆಗೋವರೆಗೂ ಮಾತ್ರ ಭಯ. ಅದಾದಮೇಲೆ
ಆರಾಮಾಗಿ ರನ್ನಿಂಗ್ ಆಗ್ತಾ ಇರುತ್ತೆ. ಬಟ್ ಒಂದು ಹೇಳ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಲೈಕ್ ವೀಡಿಯೋ ಡೈಲಿ 2 ಹಾಕ್ತಿದ್ರೆ 2 ಹಾಕೊಂಬನ್ನಿ, 1 ಹಾಕ್ತಿದ್ರೆ 1 ಹಾಕೊಂಬನ್ನಿ, ವಾರ 1 ಹಾಕ್ತಿದ್ರೆ ವಾರ 1 ಹಾಕೊಂಬನ್ನಿ. ಬಟ್ ನೀವು ಯಾವಾಗೋ 1 ಹಾಕೋದು ಯಾವಾಗೋ 1 ಬಿಡೋದು ಅಂತ ಮಾಡಿದ್ರೆ ಅವ್ರಿಗೂ ನಿಮ್ಮ ವ್ಯೂವರ್ಸ್ ಕಾಯ್ತಾ ಇರ್ತಾರೆ. ಲೈಕ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೂ ಕೂಡ ಒಂದು ವೀಡಿಯೋಸ್ ನೋಡಿದ್ಮೇಲೆ ನೀವು ಒಬ್ರದ್ದು ಚಾನಲ್ ಇರೋದು ಅವ್ರು ಹೊಸ್ದಾಗಿ ಓಪನ್ ಮಾಡಿ ಅಕಸ್ಮಾತ್ ಹೊಸ್ದಾಗಿ ಇನ್ನೊಂದು ವೀಡಿಯೋ ಹಾಕೋದು ಅಂದರೆ ನಿಮಗೆ ಸ್ಕ್ರೋಲ್ ಮಾಡ್ತಾ ಅವ್ರ ವೀಡಿಯೋ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋಲ್ಲ. ಓಕೆನಾ, ಅವ್ರದ್ದು ರೆಗ್ಯುಲರಿಟಿ ಅದು ಡೈಲಿ ಒಂದಿರುತ್ತೆ. ಅವಾಗ ನೀವು 2-3 ವೀಡಿಯೋ ನೋಡ್ತೀರ, ಅವ್ರದ್ದು ಇಷ್ಟ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದೊಂಥರ ಟಿಪ್ಸ್ ಅಂತಲೇ ಹೇಳ್ಬೋದು. ಲೈಕ್ ಅವ್ರಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಕನ್ಸಿಸ್ಟೆಂಟ್ ಮಾಡ್ತಾಯಿದ್ರೆ ಯಾರು ಸ್ಕ್ರೋಲ್ ಆಗ್ತಾಯಿದ್ರೆ ವೈರಲ್ ಆಗ್ತಾ ಇರುತ್ತೆ ವೀಡಿಯೋಸು. ಆವಾಗ ನಿಮಗೆ ಯೂಟ್ಯೂಬಲ್ಲಿ ವ್ಯೂವರ್ಸು ಮತ್ತು ವಾಚ್ ಟೈಮ್ ಗೇನ್ ಆಗುತ್ತೆ, ನೀವು ಆರಾಮಾಗಿ ಸಂಪಾದನೆ ಮಾಡ್ಕೊಬೋದು. ಸೊ ಇಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಸಾಕು, ಯೂಟ್ಯೂಬಲ್ಲಿ ಆರಾಮಾಗಿ ಬೆಳಿತೀರ, ಆರಾಮಾಗಿ ರೆವಿನ್ಯೂ ಮಾಡ್ತೀರ. ಹಿಂಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಒಂದು ಸ್ವೀಟಾಗಿ ಒಂದು ಕಾಮೆಂಟ್ ಹಾಕಿ ನಿಮ್ಗೆ ಏನು ಅನಿಸ್ತು ಅಂತ ವಿಡಿಯೋ ಬಗ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ಟಾಪಿಕ್ ಜೊತೆ ಬರ್ತೀನಿ. ಓಕೆನಾ, ನಮಸ್ಕಾರ.